ನಮಸ್ಕಾರ. ನುಡಿಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನದ ಆಯ್ದ ಭಾಗ ಎಲ್ಲ ಕ್ಷೇತ್ರಗಳಲ್ಲೂ ಸುಧಾರಣೆಯಾಗಬೇಕು. ಥಾಮಸ್ ಜೆಫರ್ಸನ್ ಅಂತ ಒಬ್ಬರು ಅಮೇರಿಕಾದ ಅಧ್ಯಕ್ಷರಿದ್ದರು. ಅವರು ಮಾರುವೇಷದಲ್ಲಿ ತಿರುಗಾಡಿ ಜನರ ಸ್ಥಿತಿಗತಿಗಳನ್ನು ತಿಳಿದುಕೊಳ್ತಾ ಇದ್ದರಂತೆ. ಒಂದು ದಿನ ಸಾಮಾನ್ಯ ರೈತನಂತೆ ಪಂಚತಾರಾ ಹೋಟೆಲ್ಗೆ ಹೋದರಂತೆ. ಆಗ ಅವರನ್ನು ಹೊರಗೆ ಹಾಕಲಾಯಿತು. ಸ್ವಲ್ಪ ಹೊತ್ತಿನ ನಂತರ ಹೋಟೆಲ್ ಮಾಲೀಕನಿಗೆ ಬಂದವರು ಅಮೇರಿಕಾದ ಅಧ್ಯಕ್ಷರು ಎಂದು ಗೊತ್ತಾಗಿ ಅವರ ಕ್ಷಮೆ ಕೇಳಿದರು. ನಿಮ್ಮ ಹೋಟೆಲ್ನಲ್ಲಿ ನನಗೆ ಯಾಕೆ ಜಾಗ ಕೊಡಲಿಲ್ಲ ಅಂತ ಕೇಳಿದ್ರು ಜೆಫರ್ಸನ್. ಇಲ್ಲ, ನಮ್ಮ ಕೆಲಸಗಾರರು ನಿಮ್ಮನ್ನು ಹಳ್ಳಿ ಮನುಷ್ಯ, ರೈತ ಎಂದು ತಿಳಿದುಕೊಂಡಿದ್ದರಂತೆ ಅಂದರಂತೆ ಹೋಟೆಲ್ನ ಮಾಲೀಕ. ಅದಕ್ಕೆ ಜೆಫರ್ಸನ್, ಯಾವ ದೇಶದ ಪಂಚತಾರಾ ಹೋಟೆಲ್ಗಳಲ್ಲಿ ಆ ದೇಶದ ರೈತ ಅನ್ನದಾತನಿಗೆ ಪ್ರವೇಶ ಇಲ್ಲ ಅಂದರೆ ಆ ದೇಶದ ಅಧ್ಯಕ್ಷನಿಗೂ ಅದರೊಳಗಡೆ ಹೋಗುವ ಯೋಗ್ಯತೆ ಇಲ್ಲ ಎಂದು ಹೇಳಿದರಂತೆ. ನಮ್ಮ ದೇಶದ ರೈತರು ಪಂಚತಾರಾ ಹೋಟೆಲ್ ಪ್ರವೇಶ ಕೇಳಿಲ್ಲ. ಅವರು ಕೇಳಿದ್ದು ಇಷ್ಟೇ: ಬಿತ್ತಲು ಒಂದಿಷ್ಟು ಬೀಜ, ಹೊಲಕ್ಕೆ ನೀರು, ವಿದ್ಯುತ್. ನಮ್ಮ ರೈತರಿಗೆ ಜನನಾಯಕರು ಬೇಕಾಗಿಲ್ಲ, ಹೊಲಕ್ಕೆ ನೀರು ಕೊಡುವ ಜಲನಾಯಕರು ಬೇಕು. ನಮ್ಮ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ, ಅವರಿಗೂ ಬೆಂಬಲ ಇಲ್ಲ. ಜನನಾಯಕ ಮುಂದಿನ ಚುನಾವಣೆ ಬಗ್ಗೆ ಯೋಚಿಸುವುದಲ್ಲ, ಮುಂದಿನ ಜನಾಂಗದ ಬಗ್ಗೆ ಯೋಚಿಸಬೇಕು. ಯಾರು ಚುನಾವಣೆ ಬಗ್ಗೆ ಯೋಚಿಸುತ್ತಾರೋ ಅವರು ಕೇವಲ ಜನಪ್ರತಿನಿಧಿಯಾಗುತ್ತಾರೆ. ಮುಂದಿನ ಜನಾಂಗದ ಬಗ್ಗೆ ಯೋಚಿಸುವವರು ಜನರ ಮನದ ಪ್ರತಿನಿಧಿಯಾಗುತ್ತಾರೆ. ನಮಸ್ಕಾರ, ಧನ್ಯವಾದಗಳು.